ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಘೋರ ಕಾಳಗ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ತನ್ನ ಜಂಟಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ಇರಾನ್ನ ಪ್ರಮುಖ ಸೇತುವೆಯನ್ನ ಅಮೆರಿಕ ಧ್ವಂಸ ಮಾಡಿದೆ. ಈ ಮೂಲಕ ಮತ್ತೊಮ್ಮೆ ಅತಿದೊಡ್ಡ ಪೆಟ್ಟು ಕೊಡುವಂತಹ ಕೆಲಸ. ಇರಾನ್ನ ಎತ್ತರದ ಕರಾಜ್ನಲ್ಲಿರುವಂತಹ B1 ಸೇತುವೆ ಇದು. ತೈಲ ಸಾಗಿಸುವ ಪ್ರಮುಖ ಬ್ರಿಡ್ಜ್ ಕೂಡ ಇದು. ಇದನ್ನು ಉಡೀಸ್ ಮಾಡಿಬಿಟ್ಟಿದ್ದಾರೆ. ಪಶ್ಚಿಮ ನಗರವಾದ ಕರಾಜ್ಗೆ ಸಂಪರ್ಕಿಸುವಂತಹ ಸೇತುವೆ, ಈ ಸೇತುವೆಯನ್ನ ಧ್ವಂಸಗೊಳಿಸುವಂತಹ ಕೆಲಸ ಆಗಿದೆ. ಈ ದಾಳಿಯಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ, 95 ಜನರಿಗೂ ಹೆಚ್ಚು ಗಾಯವಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, 35ನೇ ದಿನ ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ? ಪ್ರೇಮ್, ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಈ ಸಂಘರ್ಷ ಸದ್ಯಕ್ಕೆ ಮುಗಿಯುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ 2-3 ವಾರಗಳ ಕಾಲ ಸುದೀರ್ಘವಾಗಿ ಯುದ್ಧ ನಡೆಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈ ಎಚ್ಚರಿಕೆಯ ಬೆನ್ನಲ್ಲೇ ದಾಳಿ ಮತ್ತು ಪ್ರತಿದಾಳಿಗಳು ಕೂಡ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದ್ದಾವೆ. ಒಂದು ಕಡೆಗೆ ಇಸ್ರೇಲ್ನ ಟೆಲ್ ಅವೀವನ್ನು ಗುರಿಯಾಗಿಸ್ಕೊಂಡು ಇರಾನ್ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಇರಾನ್ನ ಟೆಹರಾನನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ಕೂಡ ದಾಳಿಯನ್ನು ಮುಂದುವರಿಸಿರುವಂಥದ್ದು. ಸೊ ಹೀಗಾಗಿ 2 ಪ್ರಮುಖ ನಗರಗಳಲ್ಲಿ ದೊಡ್ಡ ಪ್ರಮಾಣದ ಅಗ್ನಿ ಅವಘಡಗಳು ಕೂಡ ಆಗ್ತಾ ಇದ್ದಾವೆ. ಆಸ್ತಿಪಾಸ್ತಿಗಳು ನಾಶ ಆಗ್ತಾ ಇದ್ದಾವೆ. ಕಟ್ಟಡಗಳು ಕೂಡ ಈಗ ಧ್ವಂಸ ಆಗ್ತಾ ಇರುವಂಥದ್ದು. ಸೊ ಪರಿಸ್ಥಿತಿ ಹತೋಟಿಗೆ ಬರುತ್ತೆ ಅನ್ನುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಹೊತ್ತಲ್ಲೇ ತೀವ್ರ ತರದಾದಂತಹ ದಾಳಿಗಳು ಕೂಡ ಈಗ ಸದ್ಯಕ್ಕೆ ಮುಂದುವರಿತಾ ಇರುವಂಥದ್ದು. ಮುಖ್ಯವಾಗಿ ಈಗ ಟೆಹರಾನ್ ಮತ್ತು ಕರಾಜ್ಗೆ ಸಂಪರ್ಕಿಸುವಂತಹ ಪ್ರಮುಖ ಬ್ರಿಡ್ಜ್ ಒಂದನ್ನು ಈಗ ಇಸ್ರೇಲ್ ದಾಳಿ ಮಾಡಿರುವಂಥದ್ದು. ಈ ದಾಳಿಯಿಂದ ಸಂಪೂರ್ಣವಾಗಿ ಈ ಬ್ರಿಡ್ಜ್ ಕೂಡ ನಾಶ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಘಟನೆಯಲ್ಲಿ 8 ಜನ ಸಾವನ್ನಪ್ಪಿರುವಂಥದ್ದು ಮತ್ತು 95 ಜನ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ನೋಡಿ, ಕಚ್ಚಾ ತೈಲವನ್ನು ಸಾಗಾಟ ಮಾಡುವಂಥ ಪ್ರಮುಖ ಭೂಪ್ರದೇಶ ಆಗಿತ್ತು ಮತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ಅತಿ ಎತ್ತರದ ಬ್ರಿಡ್ಜ್ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಈ ಬ್ರಿಡ್ಜ್ ಪಾತ್ರ ಆಗಿತ್ತು. ಸೊ ಈಗ ಇದನ್ನು ನಾಶ ಮಾಡೋ ಮೂಲಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಈಗ ಇಸ್ರೇಲ್ ಮಾಡಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ನ ಟೆಲ್ ಅವೀವನ್ನು ಗುರಿಯಾಗಿಸಿಕೊಂಡು ದೊಡ್ಡ ದೊಡ್ಡ ದಾಳಿಗಳನ್ನು ಕೂಡ ಈಗ ಇರಾನ್ ಮಾಡ್ತಾ ಇರುವಂಥದ್ದು. ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ಏಕಕಾಲದಲ್ಲಿ ದಾಳಿಗಳನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಟೆಲ್ ಅವೀವ್ನಲ್ಲೂ ಕೂಡ ದೊಡ್ಡ ಪ್ರಮಾಣದ ಹಾನಿಗಳಾಗಿವೆ ಅನ್ನುವಂಥ ಮಾಹಿತಿಗಳಿಗೆ ಸದ್ಯಕ್ಕೆ ಬರ್ತಾ ಇದ್ದಾವೆ. ಪ್ರೇಮ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ಸೊ ಹಾಗಾಗಿ ಯುದ್ಧ ಅಂತಕ್ಕಂಥದ್ದು ಇನ್ನೂ ಕೂಡ ಮುಂದುವರಿತಾ ಇದೆ. ನೋಡಿ,